ಅಪಾಯದಿಂದಲೇ ಅಪಾಯವನ್ನು ಎದುರಿಸಬೇಕು. ನಾನು ಈಗಿಂದೀಗಲೇ ರಜತಗಿರಿಗೆ ತೆರಳಿ ಭಸ್ಮ ಎಲ್ಲಿಯೂ ಸಿಗಲಿಲ್ಲವೆಂದು ನನ್ನ ತಂದೆ ಎದುರಿಗೆ ಸುಳ್ಳು ಹೇಳಿ ವರ ಪಡೆಯುತ್ತೇನೆ. ಹೇಗಿದ್ದರೂ ನನ್ನ ತಂದೆ ಭೋಳೇಶಂಕರ ಬೇಡಿದವರಿಗೆ ಬೇಡಿದ ವರವನ್ನು ನೀಡುವ ಕರುಣಾಮಯಿ. ಅವನಿಂದ ಯೋಗ್ಯ ವರವನ್ನು ಪಡೆದು ನನ್ನ ವೈರಿಗಳನ್ನೆಲ್ಲ ಸಂಹರಿಸಿ ಸಮಸ್ತ ಲೋಕಗಳ ಒಡೆಯ ನಾನಾಗುತ್ತೇನೆ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಏನಿದು ವಿಚಿತ್ರ? ಭಸ್ಮ ತೆಗೆದುಕೊಂಡು ಬರಬೇಕಾದ್ರೆ ನಗುವಿನ ಅಲೆಯೊಂದಿಗೆ ಓಡೋಡಿ ಬರುತ್ತಿದ್ದ ನೀನು ಹಿಂದೇಕೆ ಈ ಸ್ಮಶಾನ ಭವನದೊಂದಿಗೆ ಬಂದಿರುವೆಯಲ್ಲ? ಆದದ್ದು ಏನು ಕಂದ? ಏನೆಂದು ಹೇಳಲಿ ತಂದೆ, ಏನೆಂದು ಹೇಳಲಿ? ಆ ವಿಷಯವನ್ನು ಹೇಳುವುದಕ್ಕೆ ನನಗೆ ತುಂಬಾ ಸಂಕೋಚವಾಗುತ್ತಿದೆ ತಂದೆ. ಸಂಕೋಚದ ಸಂಕೋಲೆಯನ್ನು ಕಿತ್ತೆಸೆದು ನಿಜ ವಿಷಯವೇನೆಂದು ಹೇಳು ಮಗನೇ. ಯಾರಾದರೂ ನಿನಗೆ ಅವಮಾನ ಎಸಗಿದರೆ, ಇಲ್ಲ ಏನಾದರೂ ನಿಂದನೆಯನ್ನಾಡಿದರೆ, ಅಥವಾ ನಿನ್ನ ಕಾರ್ಯಕ್ಕೆ ವಿಘ್ನವನ್ನುಂಟು ಮಾಡಿದರೆ ಹೇಳು. ಆ ರೀತಿ ನಡೆದುಕೊಂಡವರು ಯಾರೇ ಆಗಿರಲಿ, ಅವರನ್ನು ಈಗಿಂದೀಗಲೇ ಕರೆದು ತಂದು ಶಿಕ್ಷಿಸುವೆ. ತಂದೆ ಮಹಾದೇವ, ದೇವರಿಗೆ ದೇವ ನೀನು. ಓ ಕರುಣಾಮೂರ್ತಿಯೇ, ನನ್ನ ವ್ಯಥೆಯನ್ನು ನಿಮ್ಮ ಹತ್ತಿರವಲ್ಲದೆ ಇನ್ನಾರ ಹತ್ತಿರ ತೋಡಿಕೊಳ್ಳಲಿ. ಆಗ ನೀವೇ ಅಪ್ಪಣೆ ಕೊಡಲಿಲ್ಲವೇ? ಏನೆಂದು? ಲೋಕ ಸಂಚಾರ ಗೈಯುತ್ತ ಲೇಪಿಸಿಕೊಳ್ಳಲೋಸುಗ ನನಗೆ ಭಸ್ಮವನ್ನು ತೆಗೆದುಕೊಂಡು ಬರಬೇಕೆಂದು. ಹೌದು, ಆದರೆ ಈಗೇನಾಯಿತು? ಇನ್ನೇನಾಗಬೇಕು ತಂದೆಯೇ, ಇನ್ನೇನಾಗಬೇಕು? ಒಂದಲ್ಲ ಎರಡಲ್ಲ 14 ಲೋಕವನ್ನು ಸಂಚಾರ ಮಾಡಿದೆ. ಲೋಕದ ಮೂಲೆ ಮೂಲೆಯಲ್ಲಿಯೂ ಪ್ರತಿಯೊಂದು ಸ್ಮಶಾನವನ್ನು ಅಲೆದಾಡಿದೆ. ಆದರೆ ನನಗೆ ಚಿತಾಭಸ್ಮವೇ ಸಿಗಲಿಲ್ಲ. ಅದೇ ಉದ್ವೇಗದಲ್ಲಿ ಮನೆ ಮನೆಗೂ ಅಲೆದೆ. ಏಕೆ? ಯಾರ ಮನೆಯಲ್ಲಾದರೂ ಯಾರಾದರೂ ಸತ್ತಿದ್ದರೆ ಅವರನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಸ್ಮಶಾನದಲ್ಲಿ ಅಗ್ನಿ ಸಂಸ್ಕಾರ ಕೊಟ್ಟು ಆ ಚಿತಾಭಸ್ಮವನ್ನು ತರಲೇಬೇಕೆಂಬ ಮಹದಾಸೆಯಿಂದ. ಆದರೆ ನನ್ನ ದುರ್ದೈವಕ್ಕೆ ಯಾರೂ ಸಾಯಲೇ ಇಲ್ಲವಲ್ಲ ತಂದೆ. ಇರಲಿ ಮಗನೇ, ಭಸ್ಮ ಸಿಗಲಿಲ್ಲವೆಂಬ ಕಾರಣದಿಂದ ದುಃಖಿತನಾದ ನೀನು ಅದಾವ ಸಂಕಲ್ಪ ಮಾಡಿಕೊಂಡು ಇಲ್ಲಿಗೆ ಬಂದಿರುವೆ? ಜನ್ಮ ನೀಡಿದ ತಂದೆಯ ಬಯಕೆಯನ್ನು ಈಡೇರಿಸಿದ ಮಗನು ಈ ಪ್ರಪಂಚದಲ್ಲಿ ಬದುಕಿದ್ದರೇನೋ ಸತ್ತರೇನು? ಈ ಲೋಕದ ಜನತೆ ನನ್ನ ಬಗ್ಗೆ ನಿಂದನೆಯನ್ನಾಡಲಿಕ್ಕಿಲ್ಲವೇ ತಂದೆ? ಕೈಲಾಸದೊಡೆಯನ ಮಗನಾಗಿ ತನ್ನ ತಂದೆಯ ಆಸೆಯನ್ನೇಡೇರಿಸಲಾಗದೆ ರಣಹೇಡಿಯಂತಾದನಲ್ಲ ಎಂದು ಚೊಚ್ಚು ಮಾತುಗಳನ್ನಾಡುವುದಿಲ್ಲವೇ? ಅಂದ ಮೇಲೆ ಇಂಥ ಅಪಮಾನಕ್ಕೆ ಮುಖ ಹೊತ್ತು ಬದುಕಿರುವುದಾದರೂ ಏಕೆ? ಅದಕ್ಕಿಂತ ಸಾವೇ ಮೇಲಲ್ಲವೇ ತಂದೆ? ಆದ ಕಾರಣ ನನಗೆ ಸಾಯಲು ಅನುಮತಿ ಕೊಡು ತಂದೆ, ಅನುಮತಿ ಕೊಡು. ಭಸ್ಮಾಸುರ, ಎಂತಹ ಕಠೋರ ಮನಸ್ಥಿತಿಯೋ ನಿನ್ನದು! ಕೇವಲ ಚಿತಾಭಸ್ಮ ಸಿಗಲಿಲ್ಲವೆಂಬ ಕಾರಣಕ್ಕಾಗಿ ಪ್ರಾಣವನ್ನೇ ನೀಗುವ ತೀರ್ಮಾನಕ್ಕೆ ಕೈ ಹಾಕಿದ ನಿನ್ನ ಶೌರ್ಯ ಸಾಹಸಕ್ಕೆ, ಈ ನಿನ್ನ ಪರಮ ಭಕ್ತಿಗೆ ಈ ಪರಮೇಶ್ವರನೆಂದು ಒಲಿದು ನಿಂತಿಹನು. ಆಹಾ,
ತಂದೆಯೇ, ಎಂತಹ ಪುತ್ರ ಪ್ರೇಮ ತುಂಬಿದೆ ನಿಮ್ಮ ಹೃದಯದಲ್ಲಿ. ಜಗದ್ರಕ್ಷಕನಾದ ನೀನೇ ನನಗೊಲಿದಿರುವೆ ಎಂದ ಮೇಲೆ ನನಗಿನ್ನಾವುದರ ಭಯ, ನನಗಿನ್ನಾವುದರ ಭಯ? ತಂದೆಯೇ, ನೀನೀಗ ನುಡಿದಿರುವ ಮಾತು ಸತ್ಯವಾಗಿದ್ದರೆ ತಡ ಮಾಡದೆ ಕರುಣಿಸಿ ನಿಮ್ಮ ಕಂದನಿಗೊಂದು ಅಪರೂಪದ ಬರಬೇಕೆ? ನಿನಗೆ ನನ್ನಿಂದ ಬರಬೇಕೆ? ಹೌದು ತಂದೆ. ಸರಿ, ಹಾಗಾದರೆ ಯಾವ ರೀತಿಯ ವರ ಕೊಡುವುದರಿಂದ ನಿನ್ನ ಮನಸ್ಸಿಗೆ ಸಂತೋಷವಾಗುವುದು, ಯಾವ ರೀತಿಯ ವರ ನೀಡಿದರೆ ನಿನ್ನ ಮನದ ಸಂಕಲ್ಪ ಸಿದ್ಧಿಸುವುದೆಂಬ ದೃಢ ನಂಬಿಕೆ ನಿನಗಿದೆಯೋ ಅಂಥ ವರವನ್ನೇ ದಯಪಾಲಿಸಬೇಕು. ಸಂಕೋಚವಿಲ್ಲದೆ ಕೇಳು. ಓ ಲಯಕಾರಿಯೇ, ಈಗ ನಾನು ಕೇಳುತ್ತಿರುವ ವರ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ, ಪರಹಿತಕ್ಕಾಗಿ, ನಿನ್ನ ಮನೋಭಿಲಾಷೆಯನ್ನು ಈಡೇರಿಸುವುದಕ್ಕಾಗಿ. ಭಸ್ಮ ಸಿಗದೆ ಕಂಗಾಲಾಗಿ ಅಯ್ಯೋ ಎಂದು ಓಡೋಡಿ ಬಂದೆ. ಕಾರಣ, ಈ ಪ್ರಪಂಚದಲ್ಲಿ ಸಾವುಗಳು ಸಂಭವಿಸದೇ ಇರುವಂತಹ ಸಮಯದಲ್ಲಿ ನಾನು ಯಾರ ತಲೆಯ ಮೇಲೆ ಈ ಹಸ್ತವನ್ನಿಡುವೆನೋ ಅವರು ಸುಟ್ಟು ಭಸ್ಮವಾಗಬೇಕು. ಅಂಥ ವರವನ್ನು ದಯಪಾಲಿಸುತ್ತಂತೆ. ಆಗಲಿ, ನಿನ್ನಿಷ್ಟದಂತೆಯೇ ಆಗಲಿ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ಗೊತ್ತೇ ಇಲ್ಲ ಈ ನಿನ್ನ ತಂದೆ ಮರುಡಶಂಕರನೇ. ತಡ ಮಾಡದೆ ಈ ಕ್ಷಣವೇ ನೀಡುವೆ. ತೆಗೆದುಕೋ ಉರಿ ಹಸ್ತದ ಮರವನ್ನು. ಕರುಣಾಮಯಿಯಾದ ನೀವೇ ಅವಸರದ ತೀರ್ಮಾನ ತೆಗೆದುಕೊಂಡು ಅಪಾಯಕ್ಕೆ ಎಡೆಮಾಡಿಕೊಡಬೇಡಿ. ಏಕೆ ಪಾರ್ವತಿ? ಅಂತಹುದು ಏನಾಯ್ತೀಗ? ವರ ನೀಡುವ ಮೊದಲು ವಿಧಿಸಬೇಕಾದ ವಿಧಿ ನಿಯಮಗಳ ಪಾಲನೆ, ವರ ಪಡೆಯುವವರ ಮನೋನಿಗ್ರಹವನ್ನು ಪರೀಕ್ಷಿಸದೆ ಏಕಾಏಕಿ ವರ ನೀಡಬಾರದು. ಕನ್ನ ಭಸ್ಮಾಸುರ, ನೀನೀಗಲೇ ಹೋಗಿ ಕೈಲಾಸದ ಪುಣ್ಯತೀರ್ಥ ಕ್ಷೇತ್ರದಲ್ಲಿ ನಿಂತು ಪರಿಶುದ್ಧನಾಗಿ ಬಾ. ತಾಯಿ, ನಾನಿಲ್ಲಿಗೆ ಬರುವಾಗ ಸಪ್ತ ಸಮುದ್ರಗಳಲ್ಲಿ ಮುಳುಗಿಯೇ ಬಂದಿರುವೆ. ಆದರೇನಾಯಿತು ಕನ್ನ? ಇನ್ನೊಂದು ಸಲ ಆ ಪುಣ್ಯಕ್ಷೇತ್ರದಲ್ಲಿ ನಿಂತು ಬಾ. ಪಾರ್ವತಿ, ನನ್ನ ಕಾರ್ಯಕ್ಕೆ ಈ ರೀತಿಯಾಗಿ ತಡೆಯನ್ನುಂಟು ಮಾಡಿದೆಯಲ್ಲ, ಏಕೆ? ನನ್ನೇ ಕರ್ತನೆಯಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ರಾಮಯ್ಯ. ಅವನು ವರ ಕೇಳಿದ ಕ್ಷಣ ಹಿಂದೆ ಮುಂದೆ ಯೋಚಿಸದೆ ತಕ್ಷಣದಲ್ಲಿಯೇ ನೀಡಲು ಮುಂತಾದ ನಿಮ್ಮ ವಿವೇಚನೆ ಸರಿಯಾಗದೆ? ಪಾರ್ವತಿ, ನಿನಗೇಕೆ ಈ ಅನುಮಾನ? ಮೇಲಾಗಿ ನನ್ನ ಕಂದ ಭಸ್ಮಾಸುರನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಮಾತಲ್ಲ ಪ್ರಭು, ಏಕೋ ಏನೋ ಅವನ ಪ್ರತಿಯೊಂದು ವರ್ತನೆಗಳು ನನಗೆ ವಿಕಾರವಾಗಿಯೇ ಕಾಣುತ್ತಿವೆ. ಏಕೆಂದರೆ ಲೋಕದಲ್ಲಿ ಪರಶಿವನಿಗೆ ಲೇಪಿಸಿಕೊಳ್ಳಲು ಚಿತಾಭಸ್ಮಾಸಿಗಳಿಲ್ಲವೆಂದರೆ ಅದು ವಿಚಿತ್ರವಲ್ಲವೇ?